ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಹೋರಾಟ ತಾರಕಕ್ಕೇರಿದೆ. ಕೇಂದ್ರ ಆಡಳಿತಾರೂಢ ಬಿಜೆಪಿ ವಿರುದ್ಧ ಆಮ್ ಆದ್ಮಿ ಪಕ್ಷ ಇವತ್ತು ಬೀದಿಗೆ ಇಳಿದಿದೆ. ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿ ಈ ಒಂದು ಧರಣಿ ನಡೀತಾ ಇದೆ. ಇನ್ನು ನಿನ್ನೆ ಕೂಡ ಅರವಿಂದ್ ಕೇಜ್ರಿವಾಲ್ ನಿಮ್ಮ ಕೇಂದ್ರ ಕಚೇರಿಗೆ ಬರ್ತಾ ಇದ್ದೀರಿ, ನಮ್ಮ ನಾಯಕರನ್ನ ನೀವು ಜೈಲಿಗಟ್ತಾ ಇದ್ದೀರಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಹೋರಾಟಕ್ಕೆ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ರು. ಇವತ್ತು ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ನೇತೃತ್ವದಲ್ಲಿ ಧರಣಿ ಆರಂಭ ಆಗಿದೆ. ಇನ್ನು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ದವರಿಗೆ ಖಾಕಿ ಪಡೆ ಶಾಕ್ ಕೊಟ್ಟಿದೆ. ಮಾರ್ಗದ ಮಧ್ಯದಲ್ಲೇ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆ ಹಿಡಿದಿದ್ದಾರೆ. ಇನ್ನು ಸ್ಥಳದಲ್ಲೇ ಧರಣಿಗೂ ಕೂಡ ಆಮ್ ಆದ್ಮಿ ಪಕ್ಷದ ಮುಖಂಡರು ಕುಳಿತುಕೊಂಡ್ರು. ಯಾವಾಗ ಪೊಲೀಸರು ಹೋರಾಟಗಾರರನ್ನ ತಡೆಯುವಂತಹ ಕೆಲಸವನ್ನ ಮಾಡಿದ್ರು, ತಡೆದಂತಹ ಸ್ಥಳದಲ್ಲೇ ಧರಣಿಗೆ ಆಮ್ ಆದ್ಮಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಕುಳಿತುಕೊಂಡಿದ್ದಾರೆ. ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿ ಆಪ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ನಿಷೇಧಾಜ್ಞೆ ಜಾರಿ ಮಾಡಿದ್ದೀವಿ, ಹಾಗಾಗಿ ಅವರನ್ನು ತಡೆದಿದ್ದೀವಿ. ಪೊಲೀಸರ ಕ್ರಮಕ್ಕೆ ಸೆಂಟ್ರಲ್ ಡಿಸಿಪಿ ಹರ್ಷವರ್ಧನ್ ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ. ಬಿಜೆಪಿ ಆಮ್ ಆದ್ಮಿ ಪಕ್ಷವನ್ನು ಮುಗಿಸಲು ಹೊರಟಿದೆ, ಅದು ಅಸಾಧ್ಯ. ಪ್ರತಿಭಟನೆ ವೇಳೆ ಬಿಜೆಪಿ ವಿರುದ್ಧ ಸಿಎಂ ಅರವಿಂದ್ ಕೇಜ್ರಿವಾಲ್ ವಾಗ್ದಾಳಿ ಕೂಡ ನಡೆಸಿದ್ದಾರೆ. देखिए, हमने एडिक्वेट अरेंजमेंट कर रखा था और जो उन्होंने ऑफिस से बाहर निकले तो उनको हमने रोक लिया. 144 सीआरपीसी लगा हुआ है और अकॉर्डिंगली हमने उनको रोक लिया है एंड वी हैव आस्क्ड देम टू डिस्पर्स. एडिक्वेट पुलिस अरेंजमेंट्स वेर इन प्लेस. देखिए, हमने एडिक्वेट अरेंजमेंट कर रखा था और जो उन्होंने ऑफिस से बाहर निकले तो उनको हमने रोक लिया. 144 सीआरपीसी लगा हुआ है और अकॉर्डिंगली हमने उनको रोक लिया है एंड वी हैव आस्क्ड देम टू डिस्पर्स. एडिक्वेट पुलिस अरेंजमेंट्स वेर इन प्लेस. हमने ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಆಪ್ ಸಂಸದ ಸಂಜಯ್ ಸಿಂಗ್ ಅವರು ದೆಹಲಿ ಸರ್ಕಾರ, ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ದೆಹಲಿಯ ಹಿಟ್ಲರ್ ಆಡಳಿತಶಾಹಿ ಸರ್ಕಾರದ ವಿರುದ್ಧ ಧಿಕ್ಕಾರ ಅನ್ನುವಂತಹ ಒಂದು ಘೋಷಣೆಯನ್ನು ಕೂಗಲಾಗ್ತಾ ಇದೆ. ಆಮ್ ಆದ್ಮಿ ಪಕ್ಷದ ಮುಖಂಡರನ್ನು ಬಂಧಿಸುವಂತಹ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಒಂದಾದ ನಂತರ ಒಂದರಂತೆ ಆಮ್ ಆದ್ಮಿ ಪಕ್ಷದ ನಾಯಕರನ್ನ ಬಂಧಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಡಿಸಿಎಂ ಮನೀಶ್ ಸಿಸೋಡಿಯಾ, ಅದೇ ರೀತಿಯಾಗಿ ಸಿಎಂ ಅರವಿಂದ್ ಕೇಜ್ರಿವಾಲ್, ಸತ್ಯೇಂದ್ರ ಜೈನ್ ಎಲ್ಲರನ್ನ ಬಂಧಿಸಿ ಆಮ್ ಆದ್ಮಿ ಪಕ್ಷವನ್ನು ಮುಗಿಸೋದಕ್ಕೆ ಹೊರಟಿದೆಯಂತ ಆಮ್ ಆದ್ಮಿ ಪಕ್ಷ ಆಕ್ರೋಶ ಹೊರಹಾಕ್ತಾ ಇದೆ.